ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಸ್ರೋ ನಾಸಾ ಮೊದಲ ಜಂಟಿ ಮಿಷನ್ ನಿಸಾರ್ ಯಶಸ್ವಿ ಉಡಾವಣೆ. 12 ದಿನಗಳಿಗೊಮ್ಮೆ ಭೂಮಿಯ ಸಂಪೂರ್ಣ ಚಿತ್ರ ನೀಡುವ ಭೂನಿಗಾ ಉಪಗ್ರಹ. ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿರ್ಮೂಲನಾ ಹಂತದಲ್ಲಿ ಅಮಿತ್ ಶಾ. ರಾಜ್ಯಸಭೆಯಲ್ಲಿ ಸಿಂಧೂರ್ ಚರ್ಚೆಗೆ ಗೃಹ ಸಚಿವರ ಉತ್ತರ. ಓಲಾ ಊಬರ್ ರೀತಿ ರಾಜ್ಯದಲ್ಲಿ ಆಂಬ್ಯುಲೆನ್ಸ್ ಸೇವೆ ಶೀಘ್ರ ಪ್ರಾರಂಭ. ಆಪ್ನಲ್ಲೇ ಆಂಬ್ಯುಲೆನ್ಸ್ ಬುಕಿಂಗ್ ಅವಕಾಶ. ಅಧಿವೇಶನದಲ್ಲಿ ಮಸೂದೆ ಮಂಡನೆ. ದಿನೇಶ್ ಗುಂಡೂರಾವ್. ರಷ್ಯಾದಲ್ಲಿ ಭೂಕಂಪನ 8.8 ತೀವ್ರತೆ ದಾಖಲು. ಜಪಾನ್ ಹವಾಯಿ ದ್ವೀಪಗಳತ್ತ ಸುನಾಮಿ ಅಲೆಗಳ ಅಬ್ಬರ. ಉತ್ಸಾಹಿ ಭಾರತಕ್ಕೆ ಸರಣಿ ಸಮಬಲದ ಹಂಬಲ. ಇಂದಿನಿಂದ ನಿರ್ಣಾಯಕ ಅಂತಿಮ ಟೆಸ್ಟ್. ಆಂಗ್ಲರಿಗೆ ನಾಯಕ ಸ್ಟೋಕ್ಸ್ ಗೈರಿನ ಹೊಡೆತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದಲ್ಲಿ ಉದ್ಯಮಿಗಳಿಗೆ ಭಾರೀ ರಿಯಾಯಿತಿ. ಶೀಘ್ರ ಘೋಷಣೆ. ಬಾಹ್ಯಾಕಾಶ ಎಲೆಕ್ಟ್ರಾನಿಕ್ಸ್ ಪಾರ್ಕ್ಗಳಿಗೆ ಉತ್ತೇಜನ. ವಿಯೆಟ್ನಾಂ ಸ್ಪರ್ಧೆ ಪರಿಗಣಿಸಿ ಕಾರ್ಯಾಚರಣೆ. ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ. ಕಾಶ್ಮೀರ ಪುಂಚ್ನಲ್ಲಿ 2 ಉಗ್ರರ ಹತ. ಆಪರೇಷನ್ ಶಿವಶಕ್ತಿ ಹೆಸರಿನಲ್ಲಿ ಕಾರ್ಯಾಚರಣೆ. ನುಸುಳಿ ಬಂದ ಉಗ್ರರು. ಕೃಷಿ ಮೇಳದಲ್ಲಿ ನೀಲಿ ಅರಿಶಿನ ಲೋಕಾರ್ಪಣೆ. ನವೆಂಬರ್ 13ರಿಂದ 16ರವರೆಗೆ ಜಿಕೆವಿಕೆಯಲ್ಲಿ ಮೇಳ. 5 ನೂತನ ತಳಿಗಳನ್ನು ಬಿಡುಗಡೆ ಮಾಡಲು ಕೃಷಿ ವಿವಿಯಿಂದ ಸಿದ್ಧತೆ. ಉತ್ತರ ಕರ್ನಾಟಕದಲ್ಲಿ ದೇಗುಲಗಳಿಗೆ ಭೀಮೆ, ತುಂಗೆಯರ ದಿಗ್ಬಂಧನ. ರಾಜ್ಯದಲ್ಲಿ ಮಳೆ ತಗ್ಗಿದ್ದರೂ ಪ್ರವಾಹ ನಿಂತಿಲ್ಲ. ಬೆಳಗಾವಿಯಲ್ಲಿ 9 ಸೇತುವೆಗಳು ಜಲಾವೃತ. ಒಂದನೇ ತರಗತಿ ಮಕ್ಕಳಿಗೆ 2 ತಿಂಗಳಾದರೂ ಸಿಕ್ಕಿಲ್ಲ ಪಠ್ಯಪುಸ್ತಕ. ದ್ವಿಭಾಷಾ ಮಾಧ್ಯಮ 1ನೇ ತರಗತಿ ಮಕ್ಕಳ ಪರದಾಟ. 15-20 ದಿನದ ಬಳಿಕ ಲಭ್ಯ ಸಾಧ್ಯತೆ.